ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮಗಳಿಗೆ ಮದುವೆ ಮಾಡೋ ಯೋಚನೆ ಇದೆಯಾ? ಹಾಗಾದ್ರೆ ಹುಷಾರಾಗಿರಿ. ಯುವಕರಿಂದ ಮಹಾ ಮೋಸ ನಡೀತಾ ಇದೆ. shaadi.comನಲ್ಲಿ ಪರಿಚಿತನಿಂದ ದೋಖಾ ನಡೆದಿದೆ. ಮದುವೆಗೂ ಮೊದಲೇ ಲಕ್ಷ ಖರ್ಚು ಮಾಡಿದ್ರು. ಹಾಗೆ ಈಗ ವಂಚನೆಗೆ ಒಳಗಾಗಿದ್ದಾರೆ. ಈತ ಯಾವ ರೀತಿ ನಂಬಿಸಿದ್ದ ಅಂತ ನೋಡ್ತಾ ಹೋಗೋದಾದ್ರೆ, ನಾನು ಎಕ್ಸಾಮ್ ಬರೆದಿದ್ದೇನೆ, ಜಡ್ಜ್ ಆಗ್ತೀನಿ ಅಂತ ಈತ ನಂಬಿಸಿದ್ನಂತೆ. ಬಣ್ಣದ ಮಾತುಗಳಿಗೆ ಮರಳಾಗಿ ಈಗ ಆಕೆಯ ತಂದೆ ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ನೀವು ಕೂಡ ಹುಷಾರಾಗಿರಿ. ಅಕಸ್ಮಾತ್ ಈ ರೀತಿ ವೆಬ್ಸೈಟ್ಗಳಲ್ಲಿ, ಅಂದರೆ ಎಲ್ಲರೂ ಕೂಡ ಇದೇ ರೀತಿ ಇರೋದಿಲ್ಲ, ಆದರೆ ಮದುವೆ ಎನ್ನುವಂಥ ಒಂದು ಡಿಸಿಷನ್ಗೆ ಬರೋಕ್ಕೂ ಮುನ್ನ ನೂರಾರು ಬಾರಿ ಯೋಚನೆ ಮಾಡೋದು ನಿಜಕ್ಕೂ ಕೂಡ ಅಗತ್ಯ. ಯಾಕಂದರೆ ಈತ ಯಾವ ರೀತಿ ಮೋಸ ಮಾಡಿದ್ದ ಅನ್ನೋದನ್ನು ನಾವು ಕೂಡ ಗಮನಿಸ್ತಾ ಹೋಗೋಣ. ಬಣ್ಣದ ಮಾತುಗಳಿಗೆ ಮರುಳಾಗಿ ಈಗ ತಂದೆ ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ಎದುರಾಗಿದೆ. ಶಾದಿಗಾಗಿ ಪ್ರದೀಪ್ ಸೋಲೋಮನ್ ಎನ್ನುವಂಥ ಹೆಸರಲ್ಲಿ ಈತ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ದ. ಪ್ರೊಫೈಲ್ ನೋಡಿ ಬೆಂಗಳೂರಿನ ಉದ್ಯಮಿ ಕುಟುಂಬ ಈತನನ್ನು ಕಾಂಟ್ಯಾಕ್ಟ್ ಮಾಡುತ್ತೆ. ಮೈಸೂರಿನ ಪ್ರದೀಪ್ನನ್ನು ಒಪ್ಪಿರ್ತಾಳೆ ಬೆಂಗಳೂರಿನ ಉದ್ಯಮಿಯ ಪುತ್ರಿ. ಪ್ರದೀಪ್ ಜೊತೆ ಮದುವೆಯನ್ನ ಫಿಕ್ಸ್ ಮಾಡಿದ್ರು ಉದ್ಯಮಿಯ ಕುಟುಂಬಸ್ಥರು. ಆದರೆ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಈತ ಯಾವ ರೀತಿ ಮೋಸ ಮಾಡಿದ್ದ, ಅಥವಾ ಈತ ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಮದುವೆಗಾಗಿ ಈತ ಒಂದು ಫೇಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿರ್ತಾನೆ. ಪ್ರೊಫೈಲ್ ನೋಡಿ ಆತ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಪ್ರೊಫೈಲ್ನ ಕ್ರಿಯೇಟ್ ಮಾಡಿರ್ತಾನೆ ಅಂತ ಅಂದರೆ, ಈತನೇ ಹೋಗಿ ಯಾರನ್ನೂ ಅಪ್ರೋಚ್ ಮಾಡೋದಿಲ್ಲ, ಬದಲಿಗೆ ಆ ಉದ್ಯಮಿಯ ಕುಟುಂಬವೇ ಈತನನ್ನು ಅಪ್ರೋಚ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಈತ ಎಫೆಕ್ಟಿವ್ ಆಗಿ ಆತನ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿರ್ತಾನೆ. ಅದಾದಮೇಲೆ ಮೈಸೂರಿನ ಪ್ರದೀಪ್ನನ್ನು ಬೆಂಗಳೂರಿನ ಉದ್ಯಮಿಯ ಪುತ್ರಿ ಒಪ್ಕೊಂಡಿರ್ತಾಳೆ. ಪ್ರದೀಪ್ ಜೊತೆ ಮದುವೆಯನ್ನ ಫಿಕ್ಸ್ ಮಾಡಿರ್ತಾರೆ ಉದ್ಯಮಿಯ ಕುಟುಂಬಸ್ಥರು. ಯಾವೆಲ್ಲ ರೀತಿ ಮೋಸ ಮಾಡ್ತಾರೆ, ನಿಜಕ್ಕೂ ಕೂಡ ಯಾರನ್ನ ನಂಬಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಬಾಡಿಗೆ ಮನೆಯನ್ನ ತೋರಿಸಿ ಈತ ಮಕ್ಮಲ್ ಟೋಪಿ ಹಾಕ್ತಾನೆ. ಹಾಗೆ ಪದವಿಯನ್ನ ಪಡೆದು ಡಾಕ್ಟರೇಟ್ ಪಡೆದಿದ್ದೀನಿ ಅಂತ ಈ ಆರೋಪಿ ನಂಬಿಸಿರ್ತಾನೆ. ಮೈಸೂರಿನ DTS ರಾವ್ ಲೇಔಟ್ನಲ್ಲಿ ಒಂದು ಅದ್ಧೂರಿಯಾದಂಥ ಬಾಡಿಗೆ ಮನೆಯನ್ನ ಈತ ಹೊಂದಿರ್ತಾನೆ. ಹಾಗೆ ಈತ ಬಾಡಿಗೆ ಮನೆಯನ್ನ ನಂದೇ ಅಂತ ಉದ್ಯಮಿಗೆ ನಂಬಿಸಿರ್ತಾನೆ. ಒಂದು ಅದ್ಧೂರಿ ದೊಡ್ಡ ಮನೆ, ಅದು ಬಾಡಿಗೆ ಮನೆ. ಆದರೆ ಈತ ಏನು ಮಾಡಿರ್ತಾನೆ, ಅದು ನಂದೇ ಮನೆ, ನನ್ನ ಸ್ವಂತ ಮನೆ ಅಂತ ನಂಬಿಸಿರ್ತಾನೆ. ಬಾಡಿಗೆ ಮನೆಯನ್ನು ತೋರಿಸಿ ಟೋಪಿ ಹಾಕ್ತಾನೆ. ಪದವಿಯನ್ನು ಪಡೆದು PhD ಮಾಡಿ ನಾನು ಡಾಕ್ಟರೇಟ್ ಪಡೆದಿದ್ದೀನಿ ಅಂತಲೂ ಕೂಡ ಈತ ನಂಬಿಸಿರ್ತಾನೆ ಆರೋಪಿ. ಹಾಗೆ ಜಡ್ಜ್ ಎಕ್ಸಾಮ್ನ ಬರೆದಿದ್ದೀನಿ, ಇನ್ನೇನು ಪಾಸ್ ಆಗ್ತೀನಿ, ಜಡ್ಜ್ ಆಗ್ತೀನಿ ಅಂತಲೂ ಕೂಡ ಈತ ನಂಬಿಸಿದ್ದ. ಮೈಸೂರಿನ DTS ರಾವ್ ಲೇಔಟ್ನಲ್ಲಿ ಅದ್ಧೂರಿ ಬಾಡಿಗೆ ಮನೆಯನ್ನು ಈತ ಹೊಂದಿದ್ದ. ಬಾಡಿಗೆ ಮನೆಯನ್ನ ನಂದೇ ಇದು ಸ್ವಂತ ಮನೆ ಅಂತ ಉದ್ಯಮಿಗೆ ನಂಬಿಸಿದ್ದ. ಹಾಗೆ ಡೈಮಂಡ್ ರಿಂಗ್ ಕೊಟ್ಟು ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಕೂಡ ನಡೆದಿರತ್ತೆ. ಆಮೇಲೆ ಈ ನಿಶ್ಚಿತಾರ್ಥ ಆದಮೇಲೆ ಅಸಲಿ ವರಸೆ ಶುರುವಾಗತ್ತೆ. ಎಂಗೇಜ್ ಬಳಿಕ ಆರೋಪಿಯ ಡಿಮ್ಯಾಂಡ್ಗಳು ಒಂದೊಂದಾಗಿ ಶುರುವಾಗುತ್ತೆ. ಬೆಂಗಳೂರಲ್ಲಿ ನನಗೆ ಸ್ವಂತ ಮನೆ ಬೇಕು, ಹಾಗೆ ಓಡಾಡಲು ಫಾರ್ಚೂನರ್ ಕಾರು ಬೇಕು ಅಂತ ಈತ ಕೇಳಿದ್ನಂತೆ. ಹಾಗೆ 1 kg ಚಿನ್ನ ಬೇಕು, ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಅದ್ಧೂರಿ ಮದುವೆ ಮಾಡಿಕೊಡ್ಬೇಕು ಅಂತಲೂ ಕೂಡ ಈತ ಕೇಳಿರ್ತಾನೆ. ಹಾಗೆ ಮೈಸೂರಿನ ಸ್ಟಾರ್ ಹೋಟೆಲ್ನಲ್ಲಿ ರಿಸೆಪ್ಷನ್ ಮಾಡಿಕೊಡ್ಬೇಕು ಅಂತ ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನು ಈತ ಇಟ್ಟಿರ್ತಾನೆ. ಎಂಗೇಜ್ಮೆಂಟ್ವರೆಗೂ ಈತ ಒಂಥರ ಇರ್ತಾನೆ. ಅದಾದಮೇಲೆ ಓಕೆ, ಈಗ ಎಂಗೇಜ್ಮೆಂಟ್ ಆಗಿದೆ, ಇನ್ನು ಯಾವುದೇ ಕಾರಣಕ್ಕೂ ಮದುವೆ ಮುರಿದು ಹೋಗಲ್ಲ, ಏಕೆಂದರೆ ಮರ್ಯಾದೆ ಪ್ರಶ್ನೆ. ಹೀಗಾಗಿ ಆತ ಏನು ಮಾಡ್ತಾನೆ, ನಿಶ್ಚಿತಾರ್ಥದ ನಂತರ ಅಸಲಿ ವರಸೆಯನ್ನು ಶುರು ಮಾಡ್ಕೊಳ್ತಾನೆ. ಎಂಗೇಜ್ಮೆಂಟ್ ಬಳಿಕ ಆರೋಪಿಯ ಡಿಮ್ಯಾಂಡ್ಗಳು ಶುರುವಾಗುತ್ತೆ. ಬೆಂಗಳೂರಲ್ಲಿ ನನಗೆ ಸ್ವಂತ ಮನೆ ಬೇಕು ಅಂತ ಕೇಳ್ತಾನೆ. ಹಾಗೆ ಫಾರ್ಚೂನರ್ ಕಾರನ್ನು ಕೇಳ್ತಾನೆ. 1 kg ಚಿನ್ನಾನ ನೀವು ನನ್ನ ಮದುವೆಯಲ್ಲಿ ಹಾಕಬೇಕು ಅಂತ ಕೇಳ್ತಾನೆ. ಹಾಗೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ಧೂರಿ ಮದುವೆ ಮಾಡಬೇಕು ಅಂತ ಕೇಳ್ತಾನೆ. ಹಾಗೆ ಮೈಸೂರಿನ ಒಂದು ಸ್ಟಾರ್ ಹೋಟೆಲ್ನಲ್ಲಿ ರಿಸೆಪ್ಷನ್ ಬೇಕು ನನಗೆ ಅಂತಲೂ ಕೂಡ ಕೇಳಿರ್ತಾನೆ.
ಆದರೆ ಇಲ್ಲಿ ಮಗಳು ಇಷ್ಟಪಟ್ಟಿದ್ಲು. ಹೀಗಾಗಿ ಆತ ಏನೆಲ್ಲ ಕೇಳಿದ್ನೋ ಎಲ್ಲದಕ್ಕೂ ಕೂಡ ಆ ಯುವತಿಯ ತಂದೆ ಓಕೆ ಅಂತ ಹೇಳಿರ್ತಾರೆ. ಏಕೆಂದರೆ ನನ್ನ ಮಗಳು ಚೆನ್ನಾಗಿರಬೇಕು, ಹೆಂಗಿದ್ರು ಆತ ಜಡ್ಜ್ ಆಗ್ತಾನೆ, ಚೆನ್ನಾಗಿ ಬದುಕ್ತಾರೆ ಮಗಳು ಹಾಗೆ ಅಳಿಯ ಅಂತ ಆತ ಕೇಳಿದ್ದಕ್ಕೆಲ್ಲ ಓಕೆ ಓಕೆ ಅಂತ ಹೇಳಿರ್ತಾರೆ ಆಕೆಯ ತಂದೆ. ಆಮೇಲೆ ನೀವು ಗಮನಿಸಬೇಕು, ಮಗಳ ಮದುವೆ ಕೂಡ ಫಿಕ್ಸ್ ಆಗುತ್ತೆ ಯಾವಾಗ ಅಂದರೆ ಮೇ 2026. ಈ ಹಿಂದೆಯೇ ನಡೆದಿರುವಂಥ ಘಟನೆ ಇದು, ಈಗ ತಡವಾಗಿ ಬೆಳಕಿಗೆ ಬಂದಿದೆ ಅಷ್ಟೇ. ಮಗಳ ಮದುವೆಗೆ ಸಿದ್ಧತೆಗೆ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಆ ಉದ್ಯಮಿ. ಮೇ 2026 ಮದುವೆ ಫಿಕ್ಸ್ ಮಾಡಿ ಲಕ್ಷಾಂತರ ಖರ್ಚು ಮಾಡಿದ್ರು. ಇಲ್ಲಿ ಚಾಮರ ವಜ್ರದಲ್ಲಿ ರಿಸೆಪ್ಷನ್ಗೆ ನಿರ್ಧರಿಸಿ 6 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿರ್ತಾರೆ. ಅಡುಗೆಯವರಿಗೆ 8 ಲಕ್ಷ, ಡೆಕೋರೇಷನ್ಗೆ 12.5 ಲಕ್ಷ, ಇನ್ವಿಟೇಷನ್ಗೆ 3.90 ಲಕ್ಷ, ಪ್ರೀ ವೆಡ್ಡಿಂಗ್ ಶೂಟ್ಗೆ 1 ಲಕ್ಷ, ಹಾಗೆ ಬಟ್ಟೆಗಳಿಗೆ 5.71 ಲಕ್ಷ, ಹಾಗೆ ಹುಡುಗನಿಗೆ ಎಂಗೇಜ್ಮೆಂಟ್ ರಿಂಗ್ಗೆ 3 ಲಕ್ಷ, ಡೈಮಂಡ್ ರಿಂಗ್ ಅಂತ ನಾನು ಆಗಲೇ ಹೇಳಿದೆ. ಎಲ್ಲ ಇದೇ ರೀತಿ ಇರಬೇಕು ಅಂತ ಆತ ಡಿಮ್ಯಾಂಡ್ ಇಟ್ಟಿರ್ತಾನೆ. ಅದೇ ಥರ ಪಾಪ ಅವರಪ್ಪ ಕೂಡ ಎಲ್ಲ ಓಕೆ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಹಾಗೆ ಮತ್ತೊಂದು ಕಡೆ ಪ್ರದೀಪ್ಗೆ 20 ಲಕ್ಷವನ್ನು ನೀಡಿರ್ತಾರೆ ಉದ್ಯಮಿ. ಮದುವೆಗೂ ಮುನ್ನವೇ 60 ಲಕ್ಷಕ್ಕೂ ಅಧಿಕ ಹಣವನ್ನು ಪಾಪ ಆ ಉದ್ಯಮಿ ಖರ್ಚು ಮಾಡಿರ್ತಾರೆ. ಒಂದು ಹೊಸ ಮನೆ ಕೂಡ ತಗೊಂಡಿರ್ತಾರೆ ಬೆಂಗಳೂರಲ್ಲಿ, ಫಾರ್ಚುನರ್ ಕಾರ್ ತಗೊಂಡಿದ್ರು. ಇದರ ಜೊತೆಗೆ 1 kg ಚಿನ್ನಾಭರಣ ಕೊಡೋದಕ್ಕೆ ಉದ್ಯಮಿ ಕೂಡ ರೆಡಿಯಾಗಿದ್ರು. ಆದರೆ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ, ನಿಜಕ್ಕೂ ಮದುವೆ ಆದಮೇಲೆ ಗೊತ್ತಾಗಿದ್ರೆ ಏನು ಕಥೆ ಅಂತ. ಮುಂಚೆನೇ ಆಕೆಯ ಅದೃಷ್ಟ ಚೆನ್ನಾಗಿತ್ತು, ದುಡ್ಡು ಹೋಯ್ತು ಬಿಡಿ, ಬಟ್ ಆಕೆಯ ಜೀವನ ಉಳೀತಲ್ಲ. ಆಮೇಲೆ ಇದು ಯಾವ ರೀತಿ ಗೊತ್ತಾಯಿತು, ಸತ್ಯ ಯಾವ ರೀತಿ ಗೊತ್ತಾಯಿತು, ಅದೇ ಒಂದು ರೋಚಕ. ಅದನ್ನು ಕೂಡ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಪ್ರದೀಪ್ ಏನೆಲ್ಲ ಡಿಮ್ಯಾಂಡ್ ಮಾಡಿರ್ತಾನೆ ಎಲ್ಲದಕ್ಕೂ ಕೂಡ ಉದ್ಯಮಿ ಓಕೆ ಅಂದಿರ್ತಾರೆ. ಯಾಕಂದರೆ ಮಗಳು ಇಷ್ಟಪಟ್ಟಿದ್ದಾಳೆ, ಅವಳು ಚೆನ್ನಾಗಿರಬೇಕು, ಆಕೆಯನ್ನು ಆತ ಚೆನ್ನಾಗಿ ನೋಡ್ಕೊಳ್ಬೇಕು. ಎಲ್ಲ ತಂದೆ ತಾಯಿಗಳ ಆಸೆ ಅದೇ ಆಗಿರುತ್ತೆ, ಮದುವೆ ಆದಮೇಲೆ ಅವ್ರು ಚೆನ್ನಾಗಿರಬೇಕು. ಮೊದಲೇ ಉದ್ಯಮಿ ಬೇರೆ, ಹೀಗಾಗಿ ಅವ್ರ ಹತ್ರ ಕೂಡ ದುಡ್ಡಿತ್ತು, ಇರೋ ಮಗಳಿಗೆ ಅದನ್ನು ಖರ್ಚು ಮಾಡೋಣ ಅಂತ ಅವರು ಕೂಡ ಡಿಸೈಡ್ ಮಾಡಿದರು. 1 kg ಚಿನ್ನವನ್ನು ಕೂಡ ಕೊಡೋದಕ್ಕೆ ಉದ್ಯಮಿ ರೆಡಿಯಾಗಿದ್ದರು. ಹೊಸ ಮನೆ, ಫಾರ್ಚುನರ್ ಕಾರು, ಆತ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ರೋ ಎಲ್ಲಕ್ಕೂ ಕೂಡ ಓಕೆ ಅಂದಿದ್ರು. ಮದುವೆಗೂ ಮುನ್ನವೇ 60 ಲಕ್ಷಕ್ಕೂ ಅಧಿಕ ಹಣವನ್ನು ಆಲ್ರೆಡಿ ಖರ್ಚು ಮಾಡಿಬಿಟ್ಟಿದ್ರು. ನೋಡ್ತಾ ಇದ್ದೀರಾ ನೀವು ಕೂಡ ತೆರೆ ಮೇಲೆ, ಅದೆಲ್ಲ ಅವರ ಎಂಗೇಜ್ಮೆಂಟ್ ಫೋಟೋಸ್ ಅನಿಸುತ್ತೆ, ಯಾಕಂದರೆ ಹಾರ ಹಾಕ್ಕೊಂಡಿದ್ದಾರೆ, ಎಂಗೇಜ್ಮೆಂಟ್ ಫೋಟೋಸ್ ಅದು. ಹಾಗೆ ಮದುವೆಗಾಗಿ ಏನೆಲ್ಲ ಡಿಮ್ಯಾಂಡ್ ಇಟ್ಟಿದ್ರೋ ಅದನ್ನೂ ಕೂಡ ಫುಲ್ಫಿಲ್ ಮಾಡೋದಕ್ಕೆ ಉದ್ಯಮಿ ರೆಡಿಯಾಗಿದ್ರು. ಆದರೆ ಈತನ ಅಸಲಿಯತ್ತು ಏನು, ಯಾರೀತ, ಈತ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಗೆ ಗೊತ್ತಾಯಿತು ಅಂತ ನಾವು ನೋಡ್ತಾ ಹೋಗೋಣ. ಏಕೆಂದರೆ ಮದುವೆ ಆದಮೇಲೆ ಗೊತ್ತಾಗಿದ್ದಿದ್ರೆ ಆಕೆಯ ಜೀವನನೇ ನರ್ಕ ಆಗಿಬಿಟ್ಟಿರೋದು. ಬಟ್ ಮುಂಚೆನೇ ದೇವರ ದಯೆ, ಮುಂಚೆನೇ ಗೊತ್ತಾಗಿದೆ. ಯಾವ ರೀತಿ ಗೊತ್ತಾಯಿತು, ಏನು ಎತ್ತ, ಎಲ್ಲವನ್ನು ಮುಂದೆ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಮದುವೆ ಆಗಿಲ್ಲ ಅಂತ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಹುಡುಗ ಸಿಗ್ತಾ ಅಂತ ಆತನನ್ನು ಅಪ್ರೋಚ್ ಮಾಡೋಕ್ಕೂ ಮುನ್ನ ಪೂರ್ವಪರ ವಿಚಾರಿಸ್ಬೇಕು. ಸುಮ್ಮನೆ ಏನೋ ಪ್ರೊಫೈಲ್ ಹಾಕ್ಕೊಂಡಿದ್ದಾನೆ ಅಥವಾ ಲಕ್ಸುರಿಯಾಗಿ ಫೋಟೋಸ್ ತೆಗೆಸ್ಕೊಂಡಿದ್ದಾನೆ. ಯಾಕಂದರೆ ಈಗಿನ ಕಾಲದಲ್ಲಿ ಹುಡುಗಿರು ಅದೇ ಥರ ಲಕ್ಸುರಿಯಾಗಿ ಒಳ್ಳೊಳ್ಳೆ ಕಾರ್ ಮುಂದೆ ಅಥವಾ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ಕೊಂಡು ಫೋಟೋ ಹಾಕಿಬಿಟ್ರೆ ಆತ ದೊಡ್ಡ ಶ್ರೀಮಂತ ಅಂತ ನಂಬಿಡ್ತಾರೆ. ನೀವೇನು ನೋಡ್ತಾ ಇದ್ದೀರಾ, ಇದೇ ಮೈಸೂರಲ್ಲಿ ಆತ ಇದ್ದಂತಹ ಬಾಡಿಗೆ ಮನೆ ಎಷ್ಟು ಐಷಾರಾಮಿಯಾಗಿದೆ ನೀವು ನೋಡ್ಬೋದು. ಆದರೆ ಇದಕ್ಕೆ ಬಾಡಿಗೆ ಕಟ್ಕೊಂಡು ಜೀವನ ನಡೆಸೋದಕ್ಕೆ ಈತನಿಗೆ ಎಲ್ಲಿತ್ತೋ ದುಡ್ಡು ಗೊತ್ತಿಲ್ಲ. ಮೇ ಬಿ ಹಿಂದೆಯೂ ಈ ರೀತಿ ಏನಾದರೂ ಮಾಡಿದ್ನಾ, ಅದರಿಂದ ದುಡ್ಡು ತಗೊಂಡು ಈ ರೀತಿಯೆಲ್ಲ ಲಕ್ಸುರಿಯಾಗಿ ಬದುಕ್ತಾ ಇದ್ನಾ ಗೊತ್ತಿಲ್ಲ. ಇನ್ನಷ್ಟೇ ತನಿಖೆಯಿಂದ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಇನ್ನು ಎಷ್ಟು ಜನ ಮೋಸ ಹೋಗಿರಬಹುದು ಈತನಿಂದ, ಅದು ಕೂಡ ಗೊತ್ತಿಲ್ಲ. ಆಮೇಲೆ ಎಲ್ಲವೂ ಕೂಡ ಇನ್ವಿಟೇಷನ್ ಪ್ರಿಂಟ್ ಆಗಿರುತ್ತೆ,
ನಾನಾಗಲೇ ಹೇಳಿದೆ, ಚಾಮರ ವಜ್ರದಲ್ಲಿ ರಿಸೆಪ್ಷನ್ಗೆ ನಿರ್ಧರಿಸಿ 6 ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಚಾಮರ ವಜ್ರ ಅಂದರೆ ಅದೊಂದು ಲಕ್ಸುರಿ ಮದುವೆ ಮಾಡುವಂಥ ಒಂದು ಏರಿಯಾ, ರೆಸಾರ್ಟ್ ಥರ ಅಥವಾ ಚೌಲ್ಟ್ರಿ ಥರ ಇರುತ್ತೆ. ಅಲ್ಲಿ ಅಡುಗೆಯವರಿಗೆ 8 ಲಕ್ಷ, ಡೆಕೋರೇಷನ್ಗೆ 12.5 ಲಕ್ಷ, ಇನ್ವಿಟೇಷನ್ಗೆ 3.90 ಲಕ್ಷ, ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೆದಿತ್ತಂತೆ, ಅದಕ್ಕೆ 1 ಲಕ್ಷ, ಬಟ್ಟೆಗೆ 5.71 ಲಕ್ಷ, ಹಾಗೆ ಹುಡುಗನಿಗೆ ಎಂಗೇಜ್ಮೆಂಟ್ ರಿಂಗ್ಗೆ 3 ಲಕ್ಷ. ಇಷ್ಟೆಲ್ಲ ಪಾಪ ಅವರು ಖರ್ಚು ಮಾಡಿದರು. ನೀವು ನೋಡ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ. ಇದೆಲ್ಲ ವಾಟ್ಸಪ್ ಮೆಸೇಜ್ಗಳು, ಟ್ರಾನ್ಸಾಕ್ಟ್ ಮಾಡಿ ದುಡ್ಡನ್ನು ಅಂತ ಅವ್ರ ಅಮ್ಮಂದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾನೆ. ಅಂದರೆ ಇದರಲ್ಲಿ ತಾಯಿಯಾಗಿ ಮಗನಿಗೆ ಬೈದು ಬುದ್ಧಿವಾದ ಹೇಳೋ ಬದಲು ತಾಯಿನೂ ಕೂಡ ಇದರಲ್ಲಿ ಭಾಗಿಯಾಗಿರೋದು ನಿಜಕ್ಕೂ ಕೂಡ ದುರಂತ.